ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ವೈದ್ಯರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ರೋಗಿಗಳ ಆರೈಕೆಯಲ್ಲಿ ಈ ಪರಿಣಾಮಕಾರಿ ಬಳಕೆಯ ಕುರಿತು ಚರ್ಚಿಸಲು ಬೆಂಗಳೂರಿನಲ್ಲಿ ದೇಶದ ಮೊದಲ ಕೇಂದ್ರೀಕೃತ HAI ಕಾನ್ಕ್ಲೇವ್ 2026 ಆಯೋಜಿಸಲಾಯಿತು. ಗ್ಲೋಬಲ್ ಹೆಲ್ತ್ಕೇರ್ ಅಕಾಡೆಮಿ ಆಯೋಜಿಸಿದ್ದ HAI ಕಾನ್ಕ್ಲೇವ್ 2026 ದೇಶದ ಆರೋಗ್ಯ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡುವ ವೇದಿಕೆಯಾಗಿ ಗುರುತಿಸಿಕೊಂಡಿತು. ಭವಿಷ್ಯದ ಸನ್ನದ್ಧ ಆರೋಗ್ಯ ಪರಿಸರ ವ್ಯವಸ್ಥೆಗಳ ನಿರ್ಮಾಣ ಎಂಬ ಧ್ಯೇಯದಡಿ ನಡೆದ ಈ 2 ದಿನಗಳ ಸಮ್ಮೇಳನದಲ್ಲಿ ವೈದ್ಯರು, ವಿಜ್ಞಾನಿಗಳು, ಆಸ್ಪತ್ರೆಗಳ ಮುಖ್ಯಸ್ಥರು, ಸಂಶೋಧಕರು, ನೀತಿ ನಿರೂಪಕರು ಹಾಗೂ ತಂತ್ರಜ್ಞಾನ ತಜ್ಞರು ಭಾಗವಹಿಸಿ ಆರೋಗ್ಯ ಕ್ಷೇತ್ರದಲ್ಲಿ ಈ ಭವಿಷ್ಯದ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಗೂಗಲ್, ಫಿಲಿಪ್ಸ್, ರೋಚೆ, ಸೀಮೆನ್ಸ್ ಹೆಲ್ತಿನಿಯರ್ಸ್, IBM, ಟೆಕ್ ಮಹೀಂದ್ರಾ ಸೇರಿದಂತೆ ಹಲವು ಜಾಗತಿಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ರೋಗಗಳ ಆರಂಭಿಕ ಪತ್ತೆ, ನಿಖರ ಚಿಕಿತ್ಸೆ, ಹೊಸ ಔಷಧ ಸಂಶೋಧನೆ ಹಾಗೂ ಆಸ್ಪತ್ರೆಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಈ ಪಾತ್ರವನ್ನು ವಿವರಿಸಿದರು. ಆದರೆ ಕೃತಕ ಬುದ್ಧಿಮತ್ತೆ ವೈದ್ಯರ ಸ್ಥಾನವನ್ನು ಎಂದಿಗೂ ಪಡೆಯುವುದಿಲ್ಲ. ಅದು ವೈದ್ಯರ ಪರಿಣತಿ ಮತ್ತು ಅನುಭವಕ್ಕೆ ಪೂರಕವಾಗಿಯೇ ಕಾರ್ಯನಿರ್ವಹಿಸಬೇಕು ಎಂಬ ಅಭಿಪ್ರಾಯವನ್ನು ತಜ್ಞರು ವ್ಯಕ್ತಪಡಿಸಿದರು. ಔಷಧ ಸಂಶೋಧನೆ, ತಡೆಗಟ್ಟುವ ವೈದ್ಯಕೀಯ, ಹೆಲ್ತ್ ಇನ್ಫರ್ಮ್ಯಾಟಿಕ್ಸ್, ರೋಗನಿರ್ಣಯ ಮತ್ತು ಚಿಕಿತ್ಸೆ ಸೇರಿದಂತೆ 5 ಪ್ರಮುಖ ವೈಜ್ಞಾನಿಕ ವಿಭಾಗಗಳಲ್ಲಿ ನಡೆದ ಚರ್ಚೆಗಳು ಆರೋಗ್ಯ ಕ್ಷೇತ್ರದಲ್ಲಿ ಈ ನೈಜ ಬಳಕೆಯ ಕುರಿತು ಸ್ಪಷ್ಟ ಚಿತ್ರಣ ನೀಡಿದವು. ಭಾರತದ ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆ, ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯ ಮತ್ತು ಪರಿಣತ ವೈದ್ಯರ ಸಹಕಾರದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬ ವಿಶ್ವಾಸವನ್ನು ತಜ್ಞರು ವ್ಯಕ್ತಪಡಿಸಿದರು. ಆರೋಗ್ಯ ಸೇವೆಯಲ್ಲಿ ಬಳಕೆಯ ಹೊಸ ಅವಕಾಶಗಳು, ನೈತಿಕತೆ ಮತ್ತು ರೋಗಿ ಕೇಂದ್ರಿತ ಚಿಕಿತ್ಸೆಯ ಕುರಿತು ದೇಶದ ಮೊದಲ ಕೇಂದ್ರೀಕೃತ ವೇದಿಕೆಯಲ್ಲಿ ನಡೆದ ಈ ಚರ್ಚೆಗಳು ಭಾರತದ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡುವ ನಿರೀಕ್ಷೆ ಮೂಡಿಸಿವೆ. ನಾನು ಡಾಕ್ಟರ್ ಅಜಯ್ ಕುಮಾರ್, ಚೇರ್ಮನ್ ಆಫ್ HCG ಆ್ಯಂಡ್ ಆಲ್ಸೋ ಚೇರ್ಮನ್ ಆಫ್ GHA. ಇವತ್ತು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಆರೋಗ್ಯದ ಬಗ್ಗೆ ಮಾಡ್ತಾ ಇರೋದು ಭಾಳ ಮುಖ್ಯ. ಯಾಕೆ ಅಂದರೆ ನಾವು ಇಂಡಿಯಾದಲ್ಲಿ ಆರೋಗ್ಯ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಕೇರ್ ಈಸ್ ಎ ನೆಸೆಸಿಟಿ ಫಾರ್ ಎವ್ರಿಬಡಿ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ನಮ್ಮಲ್ಲಿ ಈ ಥರ ಹೆಲ್ತ್ ಕೇರ್ ಇದೆಯಾ? ಇವಾಗ ಅಡ್ವಾನ್ಸ್ ಕಂಟ್ರಿನಲ್ಲಿ ಇರೋ ಥರ ನಮ್ಮಲ್ಲಿ ಇದೆಯಾ? ಖಂಡಿತವಾಗೂ ಈಗ ಏನು ಬೆಂಗಳೂರು, ಮುಂಬೈ, ಡೆಲ್ಲಿ ಆ ಕಡೆ ಬಂದಿದೆ, ಭಾಳ ಇಂಪ್ರೂವ್ ಆಗಿದೆ. ಆದರೆ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ ರೀತಿ ನಾವು ಎಲ್ಲ ಜನಕ್ಕೂ ಒಂದೇ ರೀತಿಯಾದ ಹೆಲ್ತ್ ಕೇರ್ ಕೊಡ್ಬೋದು. ಅದಲ್ಲದೆ ನಾವು ರಿಸರ್ಚ್ ಮಾಡೋದು ಭಾಳ ಮುಖ್ಯ. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕ್ರಿಯೇಟಿಂಗ್ ಆಲ್ಗರಿದಮ್ಸ್ ಅಂತೀವಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಾವು ಶುರು ಮಾಡಿದಾಗ ಬ್ರಿಲಿಯಂಟ್ ಸೈಂಟಿಸ್ಟ್ ವಿಲ್ ಕಮ್ ಫ್ರಮ್ ಇಂಡಿಯಾ. ಅದನ್ನು ಬೇರೆ ದೇಶದಲ್ಲಿ ಇರೋರು ಬರ್ತಾರೆ ವಾಪಸ್ ಇಂಡಿಯಾಗೆ ಅನಿಸುತ್ತೆ. ನಾನು ಅಮೇರಿಕಾದಲ್ಲಿ 28 ವರ್ಷ ಆಯ್ತು ವಾಪಸ್ ಬಂದೆ. ಅದರಿಂದ ನಾನು ರಿಸರ್ಚ್ ಮಾಡೋದು ಭಾಳ ಮುಖ್ಯ. ಪರ್ಟಿಕ್ಯುಲರ್ಲಿ ಆಂಕಾಲಜಿನಲ್ಲಿ ಯಾವ ಥರ ರೈಟ್ ಟ್ರೀಟ್ಮೆಂಟ್ ಯಾರು ಕೊಡಬೇಕು ಅನ್ನೋದು ಮುಖ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಲ್ಸೋ ಅಡ್ಮಿನಿಸ್ಟ್ರೇಷನ್, ರೈಟ್ ಟ್ರೀಟ್ಮೆಂಟ್ ಫಾರ್ ದ ಪೇಷಂಟ್ ಕಂಫರ್ಟು. ಇದರಿಂದ ಈ ಥರ ಕಾನ್ಫರೆನ್ಸಸ್ ಮಾಡಿ ನಾವು ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಸೈಂಟಿಸ್ಟು, ರಿಸರ್ಚರ್ ಜೊತೆ ಮುಂದೆ ಬರೋಕ್ಕೆ ಸಾಧ್ಯ ಆಗಿ ನಾವು ಖಂಡಿತವಾಗ್ಲೂ ನಾವು ಬೇರೆ ಅಡ್ವಾನ್ಸ್ ಕಂಟ್ರೀಸ್ ಥರ ಅದಕ್ಕಿಂತ ನಾವು ಮುಂದೆ ಬರ್ಬೋದು ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಅಷ್ಟು ಇಂಟೆಲಿಜೆನ್ಸ್ ಇದೆ, ಬ್ರಿಲಿಯನ್ಸ್ ಇದೆ. ಐ ಹೋಪ್ ದೀಸ್ ಕಾನ್ಫರೆನ್ಸಸ್ ವಿಲ್ ಸೆಟಲ್ ಆ್ಯಂಡ್ ಮೋರ್ ಸಚ್ ಕಾನ್ಫರೆನ್ಸಸ್ ಮಾಡಿ ಮುಂದೆ ಬರ್ಬೋದು ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್.